ಹಾಯ್ ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನಿವತ್ತು ಸಂಡೇ ಸ್ಪೆಷಲ್ ಮಾಡ್ತಾಯಿದ್ದೀನಿ. ಕೈಮಾ ಸಾರು, ಕೈಮಾ ಮಟನ್ ಸಾರು ಹಾಗೂ ಕೈಮಾ ವಡೆ ಮಾಡ್ತಾಯಿದ್ದೀನಿ. ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಅರ್ಧ ಕೆಜಿ ಮಟನ್ಗೆ ಹೇಳ್ಕೊಡ್ತಾ ಇದ್ದೀನಿ. 1/4 kg ಕೈಮಾ, 1/4 kg ಮಟನ್ನು. ಅದಕ್ಕೆ ಒಟ್ಟಿಗೆ ಮಸಾಲೆ ಹಾಕ್ಕೊಂಡು ಆಮೇಲೆ ಡಿವೈಡ್ ಮಾಡ್ಕೊತೀನಿ. ಕೈಮಾಗೆ ಮೊದಲಿಗೆ ಒಂದು 2 ಈರುಳ್ಳಿ, ಒಂದು ಇಡಿ ಕೊತ್ತಂಬರಿ ಸೊಪ್ಪು, 1 ಟೊಮೊಟೊ, ಸ್ವಲ್ಪ ಒಂದು ಇಡಿಯಷ್ಟು ಬೆಳ್ಳುಳ್ಳಿ, ಇದನ್ನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು ಸಣ್ಣಗಾಗೋವರೆಗೂ. ಆ ರುಬ್ಕೊಂಡ್ಮೇಲೆ ಸಣ್ಣಗೆ ನುಣ್ಣಗಾಗಂಗೆ ರುಬ್ಕೋಬೇಕು. ಒಂದು ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡಾದ್ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ರುಬ್ಬಿರೋ ಮಸಾಲೆನ, ಇದಕ್ಕೆ ನಾವು ಅರಿಶಿನ ಈರುಳ್ಳಿ ಮಸಾಲೆ ಅಂತ ಹೇಳ್ತೀವಿ, ಇದನ್ನು ಸ್ವಲ್ಪ ಅರ್ಧ ನಾವು ಕುಕ್ಕರ್ಗೆ ಎಣ್ಣೆ ಕಾದಿರುತ್ತಲ್ಲ ಅದರೊಳಗಡೆ ಹಾಕೋಬೇಕು. ಅದಕ್ಕೆ ಹಾಕೊಂಡು ಇನ್ನೂ ಅರ್ಧನ ಕೈಮಾಗಿ ಇಟ್ಕೋಬೇಕು. ಇದು ಚೆನ್ನಾಗಿ ಸ್ವಲ್ಪ ಬಾಡಿದ್ಮೇಲೆ ಮಟನ್ ಹಾಕೋಬೇಕು. ಮಟನು ಮತ್ತು ಕೈಮಾನ ತೊಳೆದಿಟ್ಕೋಬೇಕು. ತೊಳೆದಿಟ್ಕೊಂಡು ಫಸ್ಟು ಮಟನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸುಂಡಿಸ್ಕೊಳ್ಬೇಕು. ಸುಂಡಿಸ್ಕೊಂಡು 4 ವಿಷಲ್ ಕೂಗಿಸ್ಕೋಬೇಕು ಈ ಮಸಾಲೆಯಲ್ಲಿ. ಅದೇ ಮಿಕ್ಸಿ ಜಾರ್ಗೆ 2 ಸ್ಪೂನ್ ಖಾರದ ಪುಡಿ, ಅಂದರೆ ನಿಮ್ಗೆ ಎಷ್ಟು ಸಾರು ಬೇಕು ಅಂತ ಅದನ್ನು ನೋಡ್ಕೊಂಡು ನೀವು ಮಟನ್ ಸಾರಿಗೆ 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು 1 ಟೊಮೊಟೊ ಹಾಕ್ಕೊಂಡು ಅದನ್ನು ಸಣ್ಣಗೆ ರುಬ್ಕೊಂಡು ಇದಕ್ಕೆ ಮಟನ್ ಬೇಯಕ್ಕೆ ಹಾಕಿರ್ತೀವಲ್ಲ ಅದಕ್ಕೆ ಹಾಕೋಬೇಕು. ಚೆನ್ನಾಗಿ ರುಬ್ಬಿರೋ ಖಾರ ಅದಕ್ಕೆ ಹಾಕಿ ಅದು ಕುದಿಯೋಕ್ಕೆ ಬಿಡಿ. ಆಮೇಲೆ ನೆಕ್ಸ್ಟ್ ಈ ಕಡೆ ನಾವು ಕೈಮಾಗೆ ರೆಡಿ ಮಾಡ್ಕೊಳ್ಳೋಣ. ಉಪ್ಪು ಹಾಕಿ ಕುದಿಯೋಕ್ಕೆ ಬಿಡಿ. ಇದೆಲ್ಲ ಕುದೀತಿರುವಾಗ ಈ ಕಡೆ ನಾವು ಕೈಮಾಗೆ ರೆಡಿ ಮಾಡ್ಕೊಳ್ಳೋಣ. ಕೈಮಾಗೆ ನಾನು ಅರಿಶಿನ ಈರುಳ್ಳಿ ಖಾರ ಮತ್ತು ತೆಂಗಿನಕಾಯಿ, ಶುಂಠಿ ಅದನ್ನೆಲ್ಲ, ಮತ್ತು ಚಕ್ಕೆ, ಲವಂಗ, ಗಸಗಸೆ, ಏಲಕ್ಕಿ ಇದನ್ನು ನಾವು ಹುರ್ಕೊಬೇಕು, ಫ್ರೈ ಮಾಡಿಕೊಂಡು ತೆಂಗಿನಕಾಯಿ ಒಳಗೆ ಹಾಕ್ಕೊಂಡು ರುಬ್ಕೊಬೇಕು ಸಣ್ಣದಾಗಿ. ಅದು ಆ ಖಾರನೂ ಇಟ್ಕೋಬೇಕು ನಾವು. ಆ ಖಾರನೂ ಇಟ್ಕೊಂಡು ಕೈಮಾಗೆ ಅರ್ಧ ಮತ್ತು ಸಾಂಬಾರ್ಗೆ ಅರ್ಧ ಹಾಕಬೇಕು. ಹಂಗೆ ಒಂದು ತಟ್ಟೆಗೆ ಅರಿಶಿನ ಈರುಳ್ಳಿ ಖಾರ ಮತ್ತು ತೆಂಗಿನಕಾಯಿ ರುಬ್ಕೊಂಡಿರ್ತೀವಲ್ಲ ಮಸಾಲ, ಚಕ್ಕೆ ಲವಂಗ ಎಲ್ಲ ಹಾಕಿ ಆ ಸ್ವಲ್ಪ ಖಾರ ಮತ್ತು ಮಟನ್ ಸಾರು ಪುಡಿ ಮತ್ತೆ ಒಂದು 2 ಸ್ಪೂನ್ ಹಾಕಬೇಕು. ಕೈಮಾಗೆ ಎಷ್ಟು ಬೇಕು ನಮಗದು ಅದನ್ನು ನೋಡ್ಕೊಂಡು ಹಾಕಬೇಕು. ಆಮೇಲೆ ಕಡಲೆನ ಪುಡಿ ಮಾಡಿ ಇಟ್ಕೋಬೇಕು. ಒಂದು ಸಣ್ಣ ಬಟ್ಲಷ್ಟು ಕಡಲೆನ ಪುಡಿ ಮಾಡಿ ಇಟ್ಕೋಬೇಕು. ಪುಡಿ ಮಾಡಿ ಇಟ್ಕೊಂಡು ಅದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ಕೈಮಾನು ಅಷ್ಟೇ, ಕೈಮಾನು ಮಿಕ್ಸಿಗೆ ಕೈಮಾನ ಅದರೊಳಗಡೆ ಹಾಕ್ಕೊಂಡು ಮಸಾಲೆ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಮತ್ತು ಒಂದು ಮೊಟ್ಟೆ ಹೊಡ್ಕೋಬೇಕು. ಒಂದು ಮೊಟ್ಟೆ ಹೊಡೆದು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಈಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ತುಂಬ ಸಣ್ಣಗೆ ರುಬ್ಕೋಬೇಡಿ, ಒಂದು ಸಲ ಹಿಂಗೆ ಅಂದರೆ ಸಾಕು. ಅದಕ್ಕೇ ಕಡಲೆ ಪುಡಿ ಮಾಡಿ ಹಾಕೋಬೇಕು. ಮೊಟ್ಟೆ ಹಾಕ್ಕೊಂಡಿದ್ವಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಉಂಡೆಗಳು ಮಾಡಿ ಇಟ್ಕೋಬೇಕು. ಒಂದು ಸ್ವಲ್ಪ ಖಾರ ಕಡಿಮೆ ಆಗಿದ್ದರೆ ಖಾರ ಹಾಕೋಬೋದು, ಖಾರ ಉಪ್ಪು ಎಲ್ಲ ಕೈಮಾ ಉಂಡೆಗೆ. ಹಾಗೆ ಕುದೀತಿರೋ ಸಾರಿಗೆ ಕೈಮಾ ಉಂಡೆಗಳನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಳ್ಳಿ. ಉಂಡೆಗಳೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 20 ಉಂಡೆ ಮೇಲಾಗಿದೆ. ನಮ್ಮ 1/4 kgಗೆ ಒಂದು 20 ಉಂಡೆ ಮೇಲಾಗಿದೆ. ಅರ್ಧ kg ತೊಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಮೀಡಿಯಮ್ ಉರಿ ಮಾಡಿಕೊಂಡು ಸಾರು ಕುದಿಬೇಕಾದ್ರೆ ಎಲ್ಲ ಒಂದು ಕಡೆಯಿಂದ ಒಂದ್ರ ಮೇಲೆ ಒಂದು ಹಾಕಬೇಡಿ, ಒಂದು ಕಡೆಯಿಂದ ಹಾಕೊಂಬನ್ನಿ. ಒಂದು 10 ಹಾಕ್ಕೊಂಡಿದ್ದೀನಿ ನಾನು. ಇನ್ನು ಬಾಕಿದೆಲ್ಲ ವಡೆ ಮಾಡ್ತೀನಿ. ನಮ್ಮ ಮನೇಲಿ ತುಂಬ ವಡೆನೇ ಇಷ್ಟಪಡೋದು, ನಮ್ಮ ಮನೆಯವರು ನಮ್ಮ ಮಗಳು. ಈಗ ನಾನು ಕೈಮಾ ವಡೆ ಮಾಡ್ಕೊತೀನಿ. ಆ ಕಡೆ ಸ್ಟವಲ್ಲಿ ಸಾರು ಕುದಿಯೋಕ್ಕಿಟ್ಟು ಈ ಕಡೆ ಒಂದು ತವ ಇಟ್ಕೊಂಡು ಎಣ್ಣೆ ಎಲ್ಲ ಹಾಕ್ಕೊಂಡು ತವ ಮೇಲೆ ವಡೆ ಥರ ಇಟ್ಬಿಟ್ಟು ಸುತ್ತ ಜೋಡಿಸ್ಬಿಟ್ಟು ಒಂದು ಮೀಡಿಯಮ್ ಉರಿ ಹಾಕಿ ಸುತ್ತ ಎಣ್ಣೆ ಹಾಕ್ಬಿಟ್ಟು ಶಾಲು ಫ್ರೈ ಮಾಡ್ಕೊತೀನಿ. ಚೆನ್ನಾಗಿರುತ್ತಿದ್ದು. ಇದೊಂಥರ ಡಿಫ್ರೆಂಟಾಗಿರುತ್ತೆ. ಸಾಂಬಾರು ಇರೋ ಕೈಮಾನು ಚೆನ್ನಾಗಿರುತ್ತೆ. ಈ ಥರ ವಡೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಎಣ್ಣೆನೋ ತುಪ್ಪನೋ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಅದನ್ನು ಮುಚ್ಚಿಬಿಟ್ಟು ಮತ್ತೆ ಉಲ್ಟಾ ಮಾಡಿ. ಸಾಂಬಾರು ಆ ಕಡೆ ಕುದೀತಾ ಇದೆಯಲ್ಲ ಅಷ್ಟೇ, ಅದು ಕುದಿಯೋದ್ರೊಳಗಡೆ ಇದು ಕೈಮಾ ವಡೆನೂ ಆಗೋಗುತ್ತೆ. ಬಿಸಿ ಬಿಸಿ ಅನ್ನ, ಮುದ್ದೆ, ಕೈಮಾ ಸಾರು, ವಡೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ.
ಇನ್ನೂ ತುಂಬ ನಾನ್ ವೆಜ್ ರೆಸಿಪಿಗಳನ್ನ ತೋರಿಸ್ತಾ ಇರ್ತೀನಿ. మీకు ಯಾವುದಾದ್ರೂ ಬೇಕಾದರೆ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು.